ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ರವೆ ಇಡ್ಲಿ ಫ್ರೆಂಡ್ಸ್. ತುಂಬಾ ಸ್ಮೂತಾಗಿರುತ್ತೆ. ಮನೆಯಲ್ಲೇ ಮಿಕ್ಸ್ MTR ಥರಷ್ಟು ಇಲ್ಲ, ಏನೂ ಇಲ್ಲ, ಸಾಫ್ಟಾಗಿ ಮನೆಯಲ್ಲೇ ಮಾಡ್ಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಉಬ್ಬು ಬಂದಿದೆ ಎಷ್ಟು ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚೆನ್ನಾಗಿ ಅದು ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಸಿಡಿಲಿ. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮಿಕ್ಸ್ ನೀವು ಮಾಡಿ ಇಟ್ಕೊಬೋದು ಫ್ರೆಂಡ್ಸ್. ಇದು ಈಗ ಹಸಿಮೆಣಸಿನ್ಕಾಯಿ ತುರಿದಿರೋದು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿಟ್ಕೊಬೋದು ಫ್ರೆಂಡ್ಸ್. ಆಚೆಯಿಂದ ತರೋ ಅಷ್ಟು ಏನಿಲ್ಲ. ಗೋಡಂಬಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೆಂಪಗಾಗೋವರೆಗೂ. ಈಗ ನೋಡಿ, ರವೆ ತೊಗೊಂಡಿದ್ದೀನಿ ನಾನು. 1 ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಎತ್ತಿಟ್ಕೊಳ್ತೀನಿ ಅಂತಂದರೆ ಇದು ಒಂದು 15 ಡೇಸ್ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಇಟ್ಬಿಟ್ಟು ಏನೂ ಆಗಲ್ಲ. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಉರಿಯಷ್ಟು ಏನೂ ಇಲ್ಲ. ಉಪ್ಪಿಟ್ಟಿಗೆ ರವೆ ಉರಿತೀವಲ್ಲ, ಆ ರೀತಿ ಉರಿಯಷ್ಟು ಏನಿಲ್ಲ. ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಆದರೆ ಸಾಕು. ರವೆ ಅಷ್ಟು ಬಿಸಿ ಮಾಡ್ಕೊಳ್ಳೋಣ. ಬೆಳಗ್ಗೆ ಟಿಫನ್ಗೆ ಬೇಗನೆ ಮಾಡ್ಕೊಬಿಡ್ಬೋದು. ಇದೇ ಮಿಕ್ಸ್ ಏನಾದರೂ ಮಾಡಿಕೊಂಡಿದ್ರೆ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಟ್ಬಿಡ್ಬೋದು. ಇದನ್ನು ಇಷ್ಟನ್ನ ಎತ್ತಿಕ್ಕೋಬೋದು ನೀವು. ಈಗ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮುಟ್ಟಷ್ಟು ಬಿಸಿ ಇದ್ದರೆ ಸಾಕು ಅಷ್ಟು. ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗಿಬಿಟ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಎಲ್ಲ ನೀವು ಇನ್ನೇನು ಇಡ್ಲಿ ಯಾವತ್ತು ಮಾಡ್ತೀರಾ ಅನ್ನಂಗಿದ್ರೆ ಆವಾಗ ಹಾಕ್ಕೋಬೇಕು. ಇವಾಗ ಸೊಪ್ಪುಗಳು, ಕರ್ಬೇವಿನ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು, ಪುದೀನ ಸ್ವಲ್ಪ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಕೊಂಡಿರೋದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಇನ್ನೂ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್. ಉಪ್ಪು ನೋಡಿಕೊಂಡು ರವೆ ಮೊಸರು ಹಾಕ್ಕೊಳ್ತೀವಲ್ಲ, ಮೊಸರು ಹಾಕ್ಕೊಂಡಾಗ ಅದು ಮಿಕ್ಸ್ ಇವಾಗ ಕ್ಲೀನಾಗಿ ಆಗಲ್ಲ ಅಂದ್ಬಿಟ್ಟು ಮೊಸರು ಹಾಕ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗೇ ಹಿಡಿಯುತ್ತೆ. ನೋಡಿ, ಇದು ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿ ಬಿಡೋಣ. ಈಗ ನೋಡಿ, ಉಪ್ಪು ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗೂ ಹಾಕ್ಕೋಬೋದು, ಅಂದರೆ ಮೊಸರು ಹಂಗೆ ಹಾಕ್ಕೊಳ್ಬಿಡ್ತೀವಲ್ಲ, ನಡೆಯುತ್ತೆ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಅಡುಗೆ ಸೋಡಾ ಫ್ರೆಂಡ್ಸ್. ಈಗ ಇನ್ನೇನು ಇಡ್ತೀರಿ ಅನ್ನೋಷ್ಟರಲ್ಲಿ ಒಂದು 5 ಮಿನಿಟ್ಸ್ ಮುಂಚೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದು ಸೋಡಾ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇನ್ನೇನು ಇಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಸೇಮ್ ಹೋಟ್ಲದ್ದು ರವೆ ಇಡ್ಲಿ ಬರುತ್ತಲ್ಲ, MTRದೆಲ್ಲ ಅದೇ ರೀತಿಯೇ ಇರುತ್ತೆ. ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು ಮೊಸರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲ ಮೊಸರು ಜಾಸ್ತಿ ಹಾಕೋಕ್ಕಾಗಲ್ಲ ಅಂತಂದರೆ ಒಂದು ಕಪ್ ಮೊಸರಿಗೆ ಅರ್ಧ ಕಪ್ ನೀರು ಹಾಕ್ಕೋಬೋದು ಫ್ರೆಂಡ್ಸ್. ಮೊಸರಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಕೈಯಾಗೆ ತಿರುಗಿಸ್ಕೊಳ್ಳೋಣ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೈಯಲ್ಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮೊಸರಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ನಾನು. ಇನ್ಸ್ಟೆಂಟ್ ರವೆ ಇಡ್ಲಿ ಫ್ರೆಂಡ್ಸ್. ಉದ್ದಿನಬೇಳೆ ಏನು ಬೇಡ ಇದಕ್ಕೆ. ರವೆ ಒಂದಿದ್ರೆ ಸಾಕು. ಉಪ್ಪಿಟ್ಟು ರವೆನೇ ಫ್ರೆಂಡ್ಸ್. ನೀವು ಬೇಕಾದ್ರೆ ಬನ್ಸಿ ರವೆಯಲ್ಲೂ ಮಾಡ್ಕೋಬೋದು. ಅದು ಸ್ವಲ್ಪ ದಪ್ಪ ಇರುತ್ತೆ, ನಡೆಯುತ್ತೆ, ಪರವಾಗಿಲ್ಲ, ಅದರಲ್ಲೂ ಮಾಡ್ಬೋದು. ಇದನ್ನು ನಾನು ಉಪ್ಪಿಟ್ಟು ರವೆಯಲ್ಲಿ ಮಾಡಿದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ತುಪ್ಪ ಹಾಕಿ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಳ್ಳಿ ನೀವು. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಿಡುತ್ತೆ, ಕಚ್ಚಲ್ಲ ಅನ್ನೋ ಕಾರಣಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಂಗೆ ಇಟ್ಟರು ಏನಾಗಲ್ಲ. ಸ್ವಲ್ಪ ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪ ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ.
ಈಗ ಚೆನ್ನಾಗೆ ಪ್ಲೇಟ್ನ ಇದು ಮಾಡಿದ್ಮೇಲೆ ಗೋಡಂಬಿ ಇಟ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಇಟ್ಬಿಟ್ಟು ಮೇಲುಗಡೆನೂ ಇಡ್ಬೋದು. ನಾನು ಇಲ್ಲಿ ಕೆಳಗಡೆ ಕ್ಲೀನಾಗಿ ಬರಲಿ ಅನ್ನೋ ಕಾರಣಕ್ಕೆ ಕೆಳಗೆ ಇಡ್ತಾ ಇದ್ದೀನಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿ, ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಎಲ್ಲ ಇಡ್ಲಿ ತಟ್ಟೆಗೂ ಸ್ವಲ್ಪ ನೋಡಿ ನಾನು ಎಷ್ಟು ಇಟ್ಟಿದ್ದೀನೋ ಅಷ್ಟು ಇಡಿ ಸಾಕು, ಉಬ್ಬಿ ಬರುತ್ತೆ ಅದು. ಎಲ್ಲದಕ್ಕೂ ಇಡೋಣ. ಈಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಟಿಫನ್ ಬಾಕ್ಸ್ಗಂತೂ ಆರಾಮಾಗಿ ಮಾಡಿ ಕೊಡ್ಬೋದು. ನೀವೇನಾದರೂ ಮಿಕ್ಸ್ ಮಾಡಿ ಇಟ್ಟಿದ್ರೆ ಹಿಂದಿನ ದಿನವೇ 15 ದಿನ ಇರುತ್ತೆ ಫ್ರೆಂಡ್ಸ್, ನಿಮಗೇನು ಇದಾಗಲ್ಲ. ಫ್ರಿಜ್ಜಲ್ಲಿ ಇಡಬೇಕು, ಈಚೆ ಇಟ್ಟರೆ ಇರಲ್ಲ, ಫ್ರಿಜ್ಜಲ್ಲಿಟ್ಟರೆ ಇರುತ್ತೆ ಫ್ರೆಂಡ್ಸ್. ನೋಡಿ ನಾನು ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ, ನೀವಿನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಇದು ಇಡ್ಲಿ ಪಾತ್ರೆ ಇದ್ರೂ ಅದಕ್ಕೆ ಬಿಸಿ ಮಾಡ್ಕೊಂಡು ಇಕ್ಕೊಬೋದು. ಇಲ್ಲ ನಾನು ಇಡ್ಲಿ ಪಾತ್ರೆ ಇಲ್ಲ, ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಪ್ಲೇಟ್ ಹಾಕಿ, ಇಲ್ಲಿ ವಿಸಿಲ್ ಆಗ್ತಾಯಿಲ್ಲ, ಲೋಟ ಹಾಕಿ ಒಂದು 15 ಮಿನಿಟ್ಸ್ ಬೇಯಿಸಬೇಕು ಫ್ರೆಂಡ್ಸ್. ನೋಡಿ ಬೆಂದ ಮೇಲೆ ಎಷ್ಟು ಚೆನ್ನಾಗಾಗಿದೆ, ಉಬ್ಬಿ ಬಂದಿದೆ ಅಂತ. ಈಗ ತೆಗಿತಾ ಇದ್ದೀನಿ ನೋಡಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ವಾವ್, ಸೂಪರಾಗಿ ಬಂದಿದೆ ಅಲ್ವಾ? ಸಾಫ್ಟ್ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಬಾಂಬೆ ಸಾಗು ಮಾಡೋಣ. ಮೊದಲನೇದಾಗಿ ಆಲೂಗಡ್ಡೆನೂ ಬಟಾಣಿ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆಗೆ ಕಡಲೆ ಹಸಿಟ್ಟು ಒಂದು 3-4 ಸ್ಪೂನ್ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ಲರಿ ಮಾಡ್ಕೊಬೇಕು ಫ್ರೆಂಡ್ಸ್. ಕಡಲೆ ಹಿಟ್ಟಿಂದು ಚೆನ್ನಾಗೆ ಇದು ಮಾಡ್ಕೊಳ್ಳೋಣ. ಒಂಚೂರು ಗಂಟಿರಬಾರ್ದು, ಗಂಟಿದ್ರೆ ಚೆನ್ನಾಗಿರಲ್ಲ. ಬಾಂಬೆ ಸಾಗು ಫ್ರೆಂಡ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ಬಾಂಬೆ ಸಾಗು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರವೆ ಇಡ್ಲಿಗೆ ಬಾಂಬೆ ಸಾಗು ಚೆನ್ನಾಗಿರುತ್ತೆ ನೋಡಿ. ಇದೊಂಚೂರು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು. ಒಂಚೂರು ಗಂಟಿಲ್ದೇ ಇರೋ ರೀತಿ ನಾನು ಮಿಕ್ಸ್ ಮಾಡಿಕೊಂಡೆ. ಈಗ ಬೇಯಿಸಿರೋದು ಆಲೂಗಡ್ಡೆನೂ ಬಟಾಣಿ ಬೆಂದಿದೆ, ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಅಚ್ಚಿನೂ ಹಾಕೋಬೋದು ಫ್ರೆಂಡ್ಸ್. ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಏನು ಬೇಡ, ಇದಕ್ಕೆ ಎಣ್ಣೆ ಸಾಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀವು ತುರಿದಿರೋದು ಬೇಕಾದ್ರೂ ಹಾಕೊಬೋದು. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಒಣಗಿದ್ದು ಹಾಕೋಬೋದು ನೋಡಿ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಡ್ಲಿಗೆ ನೀವು ಮೆಣಸಿನ್ಕಾಯಿ ಹಾಕೊಳಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಬಿಡೋಕ್ಕೋಸ್ಕರ ಬೇಗ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬಣ್ಣ ಬಿಡಬೇಕು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬಣ್ಣ ಬಿಡಬೇಕು. ಈಗ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನದ ಪುಡಿ ಕಲರ್ಗೋಸ್ಕರ. ಗರಂ ಮಸಾಲ ಒಂದು ಚಿಟಿಕೆ, ಒಂದು 1/4 ಸ್ಪೂನ್ಗಿನ ಕಡಿಮೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಲರಿ ಮಾಡ್ಕೊಂಡಿದ್ವಲ್ಲ ಇದ್ರದ್ದು ಕಡಲೆ ಹಸಿಟ್ಟು ಅದು ಹಾಕ್ಕೊಳ್ತಾ ಇದ್ದೀನಿ. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಬಟಾಣಿ ಬೆಂದಿರೋದು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಆಲೂಗಡ್ಡೆ ಬೆಂದಿರೋದು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇದು ಮಂದ ಬಂದುಬಿಡುತ್ತೆ. ಕಡಲೆ ಹಸಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ, ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಮಂದ ಬಂದಿದೆ ಅಂತ. ಮೇಲೆಗಡೆ ಕುದ್ಮೇಲೆ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೀವು ಇನ್ನೂ ಮಂದ ಬೇಕು ಅಂದರೆ ಮಂದನೂ ಮಾಡ್ಕೋಬೋದು. ಇನ್ನು ನೀರು ಬೇಕಾದರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಸಾಫ್ಟ್ ಇಡ್ಲಿ ಫ್ರೆಂಡ್ಸ್. ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಆಚೆ ಥರಷ್ಟು ಇಲ್ಲ ಫ್ರೆಂಡ್ಸ್, ರೆಡಿ ಐಟಮು ಮಿಕ್ಸ್ ಥರಷ್ಟಿಲ್ಲ, ಅದು ರೇಟ್ ಜಾಸ್ತಿನೂ ಇರುತ್ತೆ. ಮನೆಯಲ್ಲೇ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋಸ್ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.